ಸರ್ ರಿಟೈರ್ ಆಗ್ತಾರೆ. ನಮ್ದು ಎಲ್ಲ ಸೇಮ್ ಅದೇ ಊರು. ಎಲ್ಲ ಕ್ಲಾಸ್ಮೇಟ್ಸ್ ರಿಟೈರ್ಮೆಂಟ್ ಈ 3 ಸ್ಟೇಪ್ ಆಯ್ತು. ಇನ್ನೊಬ್ಬರು ಸೀನಿಯರ್ ಇರ್ತಾರೆ, ಅವ್ರು ಆಗ್ತಾರೆ. ಈ ಕಲ್ಲೂರು ಸರ್ ಹೈಸ್ಕೂಲ್ಗೆ ಕ್ಲಾಸ್ಮೇಟ್. 30ನೇ ತಾರೀಕಿಗೆ ತಗೊಂಡ್ರಿ ಬೀಳ್ಕೊಡುಗೆ ಸಮಾರಂಭ. बोले भारत माता की जय। ಕಾಲೇಜಿನ ಪಟ್ಟಣಗಳ ಒಂದು ಸರಸ್ವತಿ ಪೂಜೆಯ ಮೂಲಕ ನಮ್ಮ ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ಏನು ಈಗಾಗ ಹೇಳಿದ ನಮ್ಮ ಕಲ್ಲೂರು ಮಠವರು ನಮ್ಮ ಡಿಡಿಪಿಗಳಾದಂಥ ಶ್ರೀ ಬಸವಣ್ಣವರು, ಅದೇ ರೀತಿ ನಮ್ಮ ನಾಟ್ಯಕಾರರು ಪ್ರಿನ್ಸಿಪಾಲ್ ರಾಜಮಾನ್ಯವರು ಎಲ್ಲ ಗಂಗಾಳೀಶ್ವರು ಎಲ್ಲಕ್ಕಿಂತ ಭಾಳ ನೋವಾಗಲಿದ್ದೇವೆ ಅಂದ್ರೆ ಇವರು ಎಲ್ಲರೂ ರಿಟೈರ್ ಆಗಲ್ಲ. ಯಾಕಂದ್ರೆ 30 ಜನ ನಾಳೆ 30ನೇ ತಾರೀಕಿಗೆ ರಿಟೈರ್ ಆಗ್ತಾರೆ. ಅವರೆಲ್ಲರ ಒಂದು ಸಹಕಾರ, ವಿಶೇಷವಾಗಿ ಈ ಮಹಿಳಾ ಡಿಗ್ರಿ ಕಾಲೇಜ್ ಏನಿದೆ ಇವನ್ನೆಲ್ಲ ನಮ್ಮ ಭಾಗದಲ್ಲಿ ಮಾಡಬೇಕಂತೇಳಿ ಅಲ್ಲಿ ಸುರಕ್ಷತೆ ಆಗಲಿ, ಅಲ್ಲಿ ಹೋಗ್ಲಿಕ್ಕೆ ಬರಲಿಕ್ಕೆ ತೊಂದರೆ ಇತ್ತು. ನಿರಂತರವಾಗಿ ಕಲ್ಲೂರು ಮಾಡಿಸೋರು ಅವರು ನಮ್ಮನ್ನು ಅವಾಗ ನಮ್ಮದೇ ಸರ್ಕಾರ ಇತ್ತು, ಒಳ್ಳೆಯ ಡಿಸಿಯವರು ಇದ್ದರು, ಎಲ್ಲರ ಒಂದು ಸರ್ಕಾರದಿಂದ ಇವತ್ತು ಸುಮಾರು 1 ಎಕರೆ 10 ಗುಂಟೆಗಳ ಇವತ್ತು ಮಹಿಳಾ ಡಿಗ್ರಿ ಕಾಲೇಜು ಅತ್ಯಂತ ವ್ಯವಸ್ಥಿತವಾದಂಥ ಶಾಲಾ ಕೊಠಡಿಗಳನ್ನು ಹೊಂದಿ ಮುಂದಿನ ದಿವಸಗಳಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆಯ ಪರಿಸರದಲ್ಲಿ ಶಿಕ್ಷಣವನ್ನು ಜ್ಞಾನಾರ್ಜನೆಯನ್ನು ಪಡೆಯಲಿಕ್ಕೆ ಒಂದು ಅನುಕೂಲ ಆಗಿದೆ. ಅದಕ್ಕೆ ಪ್ರಯತ್ನ ಮಾಡಿದಂಥ ಎಲ್ಲ ಇಲ್ಲಿನ ನಮ್ಮೆಲ್ಲ ಪ್ರಾಚಾರ್ಯರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗಗಳು ನಮ್ಮ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಧನ್ಯವಾದಗಳು. ಸಾಕಷ್ಟು ಶಾಲಾ ಕಾಲೇಜುಗಳ ಪರಿಸ್ಥಿತಿ, ಸರ್ಕಾರಿ ಡಿಗ್ರಿ ಕಾಲೇಜು ಒಂದು ಕಾಲದಲ್ಲಿ ಇರಲಿಲ್ಲ. ವಿಜಯಪುರ ಅಖಂಡ ಜಿಲ್ಲೆ ಇದ್ದಾಗ ನಾನು 94ರಲ್ಲಿ MLA ಇದ್ದೆ. ಅವಾಗ BA ಮೊಹಿದ್ದೀನ್ ಅಂತೇಳಿ ಉನ್ನತ ಶಿಕ್ಷಣ ಸಚಿವರಿದ್ದರು. ವಿಧಾನಸಭೆಯಲ್ಲಿ ಇದನ್ನು ಏನೋ ಪ್ರಶ್ನೆ ಆಗಿದೆ. ವಿಜಯಪುರ ಒಂದು ಐತಿಹಾಸಿಕವಾದಂಥ ಜಿಲ್ಲೆ. ಅವಾಗ ಇಡೀ ಭಾರತದಲ್ಲಿ ಮಧ್ಯಪ್ರದೇಶದಲ್ಲಿ ಒಂದು ಭೌಗೋಳಿಕವಾಗಿ ಒಂದು ಜಿಲ್ಲೆ ಬಿಟ್ಟರೆ ಇಡೀ ಭಾರತದಲ್ಲೇ ಭೌಗೋಳಿಕವಾಗಿ ವಿಜಯಪುರ ಜಿಲ್ಲೆ ಏನಿದೆ 2ನೇ ಸ್ಥಾನದಲ್ಲಿ. ಅಂಥ ಒಂದು ಜಿಲ್ಲಾ ಕೇಂದ್ರದಲ್ಲಿ ಒಂದು ಡಿಗ್ರಿ ಕಾಲೇಜ್ ಇದೆ. ಅವಾಗ ಏನು ನಮ್ಮ ದಾಸವಾಡಿ ಇದೆ, ಅದ್ರ ಹಿಂದೆ 7 ಎಕರೆ ಜಮೀನು ಅವನು ಯಾರ್ಯಾರು ಹೊಡ್ಕೋಬೇಕಾಗ್ತದ್ರು. ಅವಾಗೂ ಅಜ್ಜಾಪುರ ಅಂಥ ಮಂದಿ ಭಾಳ, ಯಾವುದೇ ಸರ್ಕಾರಿ ಜಾಗ ಐತಿ ಯಾರೇ ಭಾಳ ದಿವಸ ಅಲ್ಲಿ ಅವ್ರ ಮನೆ ಪ್ಲಾಟನ್ನು ಕೊಡೋದಿಲ್ಲ. ನಮ್ಮ ಬಿಜಾಪುರ ಕೆಲವು ಮಂದಿ ಅದಕ್ಕೆಲ್ಲ ರಾಜಕಾರಣಿಗಳು ಸಪೋರ್ಟ್ ಆಗ್ತದೆ. ಅವಾಗ ನಾನು ಪ್ರಯತ್ನ ಮಾಡಿ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದ್ರಿಂದ ಜಯಂತ್ ಪಟೇಲ್ ನಮ್ಮ ಮುಖ್ಯಮಂತ್ರಿಗಳಿದ್ದು, ಅವಾಗ ಸರ್ಕಾರ ಒಪ್ಕೋತು ಎಲ್ಲ ಒಂದು ಇಂಥ ದೊಡ್ಡ ಜಿಲ್ಲಾ ಕೇಂದ್ರದಲ್ಲಿ ಸರ್ಕಾರಿ ಡಿಗ್ರಿ ಕಾಲೇಜ್ ಅಂತೇಳಿ ಅವತ್ತು ಮಂಜೂರಾಗಿದ್ದು. ಇಲ್ಲಿವರೆಗೆ ಮಹಿಳಾ ಡಿಗ್ರಿ ಕಾಲೇಜೂ ಆಯಿತು. ಇಲ್ಲಿ ಇವತ್ತು ಇಷ್ಟು ಒಂದು ಒಳ್ಳೆಯ ಪರಿಸರದಲ್ಲಿ, ಇದು ಭಾಳ ನಗರದ ಮಧ್ಯಭಾಗದಲ್ಲಿ. ಅದರ ವಿಶೇಷ ಏನಂದರೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ನಮ್ಮ ಮಕ್ಕಳಿಗೆ ಹಳ್ಳಿ ಹೋಗೋರು ಬರೋರಿಗೆ ಅವ್ರಿಗೂ ಅನುಕೂಲ, ಸುರಕ್ಷತೆ ದೃಷ್ಟಿಯಿಂದ ಇನ್ನೂ ಅನುಕೂಲ. ಈ ರೀತಿಯಾಗಿ
ಕಟ್ಟಡ ಆಗಿದೆ. ಅದಕ್ಕೆ ವಿಶೇಷ ನಾನು ಕಲ್ಲೂರು ಮಠ ಗುರುಗಳಿಗೆ ನಾನು ಒಬ್ಬ ಶಾಸಕನಾಗಿ ಅವರಿಗೆ ಅಭಿನಂದನೆಗಳನ್ನು ಆಚಾರ್ಯರು ಎಲ್ಲರೂ ಒಳ್ಳೆಯ ರೀತಿಯಿಂದ ಸೇವಾ ಮನೋಭಾವನೆಯಿಂದ ಮಾಡಿದ್ರೆ ಅದು ನಿರಂತರವಾಗಿ ಅವರೆಂದೂ ಒಮ್ಮೆನೂ ನೋಡಿದೆ ನಾನು ಒಮ್ಮೆನೂ ಸಿಟ್ಟಿಗೆ ಬರೋದಿಲ್ಲ. ಯಾವಾಗಲೂ ನಕ್ಕೋತ ನಯ ವಿನಯದಿಂದ ಅಲ್ಲಿವರೆಗೆ ಅವರು ಎಲ್ಲ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಗಂಗಾಧರ ಸರ್ ಆಗಲಿ, ನಮ್ಮ ನಾಟಿಗಾರ ಸರ್ ಆಗಲಿ ಎಲ್ಲ ಕರ್ಕೊಂಡು ಬರ್ಬೇಕು.